ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರಿಗೆ ಮೋಸ್ಟ್ ಆಫ್ ದೆಮ್ ನಮಗೆ ಗೊತ್ತಿರೋ ಸ್ನೇಹಿತರುಗಳೇ ಇದ್ದೀರಾ. ಸೊ ಎಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೇಮ್ ಟೈಮ್ ಕೃಷ್ಣ ಅವ್ರು ಬಂದಿದ್ದಾರೆ, ಕೃಷ್ಣ ಸರ್ ಕೂಡ ನಮ್ಗೆ ಯಾವಾಗಿಂದ ನಮ್ಮ ಜರ್ನಿಯಲ್ಲಿ ಇದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಳ್ ಸರ್ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ನನ್ನ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಗಳಿಗೂ ಈ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡೋಣ, ಈಗ ನಮ್ದು ಸಿನಿಮಾದಲ್ಲಿರೋ ಕೆಲವು ವಿಚಾರಗಳನ್ನ ನಾವಿಬ್ರು ಹಂಗೆ ಪ್ಯಾರಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಬಡ್ಡಿ ರೀಸನ್ ಅಂದ್ರೆ ಸಿನಿಮಾ ಹುಟ್ಟೋ ಮೈನ್ ರೀಸನ್ ಏನು ಅಂದ್ರೆ, ಸೊ ಇದು ಫ್ಯೂ ಇಯರ್ಸ್ ಬ್ಯಾಕ್, ಒಂದು 4-5 ಇಯರ್ಸ್ ಬ್ಯಾಕ್ ಬಾಲಿವುಡ್ ಅಲ್ಲಿ ಒಬ್ರು ಫೇಮಸ್ ಸೆಲೆಬ್ರಿಟಿ ಸೂಸೈಡ್ ಮಾಡಿ ಸತ್ತೋಗ್ತಾರೆ. ಅಂದ್ರೆ ಆಗ ತುಂಬಾ ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳತ್ತೆ ಇಂಟರ್ನೆಟ್ ಅಲ್ಲಿ. ಪ್ರತಿಯೊಬ್ಬರು ಏನೇನೋ ಅದ್ರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ. ಆದ್ರೆ ತುಂಬಾ ಫೇಮಸ್ ಆಗಿದ್ದು ಆ ಸೆಲೆಬ್ರಿಟಿ ಸೂಸೈಡ್ ಮಾಡೋ ಮುಂಚೆ ಅವ್ರದೊಂದು ವಿಡಿಯೋ ರೆಕಾರ್ಡ್ ಆಗಿತ್ತು, ಅಥವಾ ಅವ್ರು ಹೇಗೆ ಸತ್ತು ಅನ್ನೋದು ಒಂದು ವಿಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ ಅಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನ ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬಾ ಹುಟ್ಟಿತ್ತು. ಅವಾಗ ಓಕೆ, ಈ ತರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನನೂ ಈ ತರ ನಡೆಯುತ್ತೆ, ಸೊ ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋಣ ಅಂತ when we started researching more about darknet, ನಮಗೆ ತುಂಬಾ ಫ್ಯಾಸಿನೇಟಿಂಗ್ ಆಗಿರುವಂತ ಹಲವಾರು ವಿಷಯಗಳು ಗೊತ್ತಾಯ್ತು. ಸೊ ಒನ್ಸ್ ವಿ ಸ್ಟಾರ್ಟೆಡ್ ಇನ್ನೂ ಏನಿದೆ ಇನ್ನೂ ತಿಳ್ಕೊಬೋದು, ಇನ್ನೂ ಏನೇನಿದೆ ತುಂಬಾ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ we were even blown away with few more stories. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟ್ ಆಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಅಂಡ್ ಒನ್ ಆಫ್ ಹಿಸ್ ಫ್ರೆಂಡ್, 3 ಜನ ಈ ಡಾರ್ಕ್ ನೆಟ್ ಅಲ್ಲಿ ಇನ್ವಾಲ್ವ್ ಆಗಿ ದೇ ವರ್ ರೀಡಿಂಗ್ ಲಾಟ್ ಆಫ್ ಆರ್ಟಿಕಲ್ಸ್. ಈ ವರ್ಲ್ಡ್ ತರ ದೇರ್ ಇಸ್ ಅನದರ್ ಪ್ಯಾರಲಲ್ ಯೂನಿವರ್ಸ್. ಆ ಪ್ಯಾರಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಅಂಡ್ ಪ್ರಾಕ್ಟೀಸಸ್. ಅದನ್ನ ಮಾಡಿದ್ರೆ ಆ ಪ್ಯಾರಲಲ್ ಯೂನಿವರ್ಸ್ಗೆ ಎಂಟರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟು, ವಿಡಿಯೋಸು, ಅದ್ರ ಬಗ್ಗೆ ಟೆಕ್ಸ್ಟ್ ಎಲ್ಲ ಡಾರ್ಕ್ ನೆಟ್ ಅಲ್ಲಿ ಅವೈಲೇಬಲ್ ಆಗಿ ಅದನ್ನ ಅವರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇ ಹ್ಯಾವ್ ಪಾಸ್ಡ್ ಅವೇ. ಆ ಸೂಸೈಡ್ ನೋಟಲ್ಲೂ ದೇ ಹ್ಯಾವ್ ಮೆನ್ಷನ್ಡ್ ಇಟ್, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಪ್ಯಾರಲಲ್ ವರ್ಲ್ಡ್ ಇಂದ ಜನ ಬಂದಿದ್ದಾರೆ, ಸೊ ಅಲ್ಲಿ ಹೋಗ್ತಿದೀವಿ ಅಂತ. ಅಂದ್ರೆ ದ ರೀಸನ್ ಇಸ್ ಇದು ಅಷ್ಟು ವಾಸ್ಟ್ ಆಗಿದೆ. ಅಂದ್ರೆ ದೇರ್ ಆರ್ ಪೀಪಲ್, ಇದನ್ನ ನಾವು ಮೂಢನಂಬಿಕೆ ಅನ್ಕೊಬಹುದು, ಅಥವಾ ತುಂಬಾ ಓದಿರೋರು ಅದನ್ನ ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು. ಸೊ ಈ ರೀತಿ ತುಂಬಾ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟ್ ಅಲ್ಲಿ ಇದೆ. ಸೊ ಇವೆಲ್ಲದನ್ನು when we were ರಿಯಲೈಸಿಂಗ್, ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗಳು ಅಂತ ಹೇಳಿ we sat and wrote about this movie called ಕಬಡ್ಡಿ. ಸೊ ಇದನ್ನ ತುಂಬಾ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲ್ ಆಗಿ ಮಾತಾಡಿ ಇಷ್ಟೊಂದು ಕ್ರೂಯಲ್ ಆಗಿ ತೋರಿಸೋದಲ್ಲದೆ, ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸೀಕ್ರೆಟ್ಸ್ ಥ್ರಿಲ್ಲರ್ ಅಂತ we sat and wrote an interesting story. ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್ ಹೇಗಿದೆನಾ ಒಂದು ಥ್ರಿಲ್ಲರ್ ಆಗಿ ಮಾಡಿ ಹೇಗೆ ಒಂದು 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 ಕತೆ ಹೇಳ್ಬೋದು, ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡ್ಬೋದು ಅನ್ನೋದನ್ನ ವಿ ಹ್ಯಾವ್ ಡನ್ ಇಟ್ ವಯಾ ಕಬಡ್ಡಿ. ಪ್ಲಸ್ ಐ ಥಿಂಕ್ ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾಗಿ ಇನ್ನು ಕೆಲವೊಂದು ವಿಚಾರಗಳು ಹೇಳ್ಬೇಕು ಅಂದ್ರೆ, ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ ಟೆಕ್ನಾಲಜಿ ಈ ತರ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು, ಓ ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್ IT ರಿಲೇಟೆಡ್. 100% ಇಲ್ಲ. ನಮ್ಮ ಥಾಟ್ ಹೇಗಿತ್ತು ಅಂದ್ರೆ ಇದು ಯೂಸರ್ ಫ್ರೆಂಡ್ಲಿ, ಅಂದ್ರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರ್ಬೇಕು. ಪ್ರಾಬ್ಲಿ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್ ಕ್ಯಾಟಗರಿ ಓನ್ಲಿ A ಆಡಿಯನ್ಸ್, B ಆಡಿಯನ್ಸ್, C ಆಡಿಯನ್ಸ್ ಅಂತ ಅಲ್ಲ. ಇವಾಗ ಒಂದು ಜರ್ನಿ ಒಳಗೆ ಒಂದೊಂದು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅದು ಹೆಂಗೆ ಬ್ಲೆಂಡ್ ಆಗುತ್ತೆ, ಅದನ್ನ ನಾವು ಅಟ್ಲೀಸ್ಟ್ ಒಂದು ಎಮೋಷನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೇನೆ ನಾವು ತಗೊಂಡು ಹೋಗ್ತೀವಿ. ಪ್ರಾಬ್ಲಿ ಲೈಕ್ ಇನ್ನೊಂದು ಸ್ವಲ್ಪ ಅಡಿಷನಲ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಮೋರ್ ಅಬೌಟ್, ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಸಿನಿಮಾ ಪ್ರಾಬ್ಲಿ ಡಾರ್ಕ್ ನೆಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ತರನೇ ಇವಾಗ ನಮ್ದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಡೀಟೇಲ್ಗಳು ಆಲ್ರೆಡಿ ದ ಪೀಪಲ್ ಕಾರ್ಡ್ ಹ್ಯಾಕರ್ಸ್ ದೇ ಮೇ ಈಸಿಲಿ ಅಂಡ್ ಹ್ಯಾಕ್ ಇಟ್. ಸೊ ವೈ ಸ್ಪೆಸಿಫಿಕಲಿ ಈ ಮಸ್ಟ್ ವಾಚ್ ಅಂದ್ರೆ ಬಿಟ್ವೀನ್ ಅಸ್, ನಮ್ಮ ಜೊತೆನೆ ಎಷ್ಟೊಂದು ವಿಚಾರಗಳು, ನಮ್ಮ ಜೊತೆಗೆ ಎಷ್ಟೊಂದು ಏನೋ ಟೆಕ್ನಿಕಲ್ ರಿಲೇಟೆಡ್ ಮ್ಯಾಂಡೇಟರಿ ರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್. ಅದೇನಾಗುತ್ತೆ, ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂಬಡಿ. ನಮಗೆ ಗೊತ್ತಿಲ್ಲಂಗೆ ನಮ್ಮ ಅಕೌಂಟ್ ಅಲ್ಲಿ ಒಂದು ಜನ ದುಡ್ಡು ಇಟ್ಟಿರ್ಬೋದು. ಐ ಥಿಂಕ್ ಸ್ಪೆಸಿಫಿಕಲಿ ಐ ಥಿಂಕ್ ರೀಸೆಂಟ್ ಆಗಿ ಸ್ವಲ್ಪ ಜನಕ್ಕೆ, ಐ ಥಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು, ಫೇಸ್ಬುಕ್ ಅಲ್ಲಿ ಒಂದು ಮೆಸೇಜ್ ಹಾಕೋದು, ಓಕೆ ನಾನು ಸೋ ನೇಮ್ ನನಗೊಂದು, ಅಂದ್ರೆ ನಾವೇನು ಅನ್ಕೊಂತೀವಿ ಅದೇ ಪರ್ಸನ್ ಅನ್ಕೊಂತೀವಿ, ಬಟ್ ರಿಯಾಲಿಟಿ ಇಟ್ ಇಸ್ ನಾಟ್.
ಸೊ ಈ ತರ ಕೇಸ್ಗಳು ತುಂಬಾ ನಡೀತದೆ. ಸೊ ದಟ್ ವುಡ್ ಬಿ ದ ರೀಸನ್. ಈ ಸಿನಿಮಾದಲ್ಲಿ ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ನಮ್ ಜೊತೆನೆ ಇರುವಂತ ಎಷ್ಟೋ ವಿಚಾರಗಳನ್ನ ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್ ಅಬೌಟ್ ಇಟ್. ಅಂಡ್ ಅಗೇನ್ ಅಂಡ್ ಅಗೇನ್ ಸೇಯಿಂಗ್ ಇಟ್ ಈಸ್ ನಾಟ್ ಅಬೌಟ್ ಟೆಕ್ನಿಕಲಿ, ಅಟ್ಲೀಸ್ಟ್ ಆಡಿಯನ್ಸ್ ಫ್ರೆಂಡ್ಲಿ, ಅಂದ್ರೆ ಎಲ್ಲರಿಗೂ ಫ್ರೆಂಡ್ಲಿಯಾಗಿ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. Everything is data. In this world today, whatever you do, whatever ನಾವು ಏನ್ ಕೊಡ್ತೀವಿ ಅಥವಾ ನಾನು ಇವಾಗ ಮಾತಾಡ್ತಾ ಇರೋ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಡೇಟಾ. ಅಂಡ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅದು ಇನ್ನೊಬ್ಬರಿಗೆ ಯೂಸ್ ಆಗೇ ಆಗುತ್ತೆ. ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಗಿವನ್. ಈಗ ಚೇತನ್ ಅವ್ರು ಹೇಳ್ದಂಗೆ hundreds of Indian biometric data and details about every Indian citizen is already lost in dark net ಅಂತ ಹೇಳ್ತಾರೆ. ಸೊ ಅದನ್ನ ಇಟ್ಕೊಂಡು ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನ ಯಾವುದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ ಆಗಿ US ಅಲ್ಲಿ ಒಂದು ನಡೆದಿರೋ ಕೊಲೆ ನಾನು ಮಾಡಿರೋದು ಅಂತ ಪ್ರೂವ್ ಮಾಡ್ಬೋದು. ಇಟ್ ಇಸ್ ದ್ಯಾಟ್ ಸಿಂಪಲ್. ಸೊ ಹಾಗೆ ನಮ್ಮ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಕಾಪಿ ಎವ್ರಿಥಿಂಗ್ ಇಸ್ ಡೇಟಾ. ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳ್ತಾ ಇದ್ರು, ಬಟ್ ವಿ ಹ್ಯಾವ್ ಟುಕ್ ಇಟ್ ಆಸ್ ಅ ಒಂದು ಎಮೋಷನ್ ಆಗಿ ಒಬ್ಬರನ್ನ ಎಮೋಷನಲಿ ಹೇಗೆ ಒಂದು ಡಾರ್ಕ್ ನೆಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೌ ವಿಲ್ ಶಿ ಓವರ್ಕಮ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ತರ ಸ್ಟೋರಿಯಾಗಿ ನರೇಟ್ ಮಾಡಿದ್ವಿ. ಹಿಯರ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ದಯಾಳ್ ಸರ್ ನನ್ನ ಕಡೆಯಿಂದ. ಲೈಕ್ ಅವ್ರು ಸರ್ ಹೇಳಿದ್ರು ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ ವಿ ಟುಕ್ ಇಟ್ ಟು ಹಿಮ್. ದಯಾಳ್ ಸರ್ ಹತ್ರ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಹೀಸ್ ಟೂ ಬ್ಲಂಟ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಹತ್ರ either it is white or it is black, there is no gray. So it is very easy to work with him and shoot with him because ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ, because it is clear. ಅವಾಗ ಫಿಲ್ಮ್ ಮೇಕರ್ಸ್ಗೆ ತುಂಬಾ ಈಸಿ ಆಗ್ಬಿಡುತ್ತೆ. In that way he has helped us a lot in holding our hands. ಯಾಕಂದ್ರೆ ಎಲ್ಲ ಹೊಸಬ್ರೆ, ನಮ್ಮ ಟೀಮ್ ಫುಲ್ ಹೊಸಬ್ರೆ, holding us and bringing us till here. So thank you sir. Sir, thank you for coming. You've always been with us. So watching it also thanks a lot. ಸೊ ಒಂದು 5 to 6 days ಆಫ್ ಫಸ್ಟ್ ಒಂದು ಮನೆದೊಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ. ಸೊ ನಮ್ಗೆ ಅದನ್ನ ಎಡಿಟ್ ಮಾಡಿ ನೋಡಿದ್ವಿ. ಸೊ ಈ ಥಾಟ್ ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು, ಓಕೆ ಇದು ದಿಸ್ ಇಸ್ ಹ್ಯಾವಿಂಗ್ ದಿ ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅನ್ಕೊಳ್ಳೋದಕ್ಕಿಂತ ಬೆಟರ್ ಸಿನಿಮಾ ಆಗುತ್ತೆ ಅಂತ. ತುಂಬಾ ಥ್ಯಾಂಕ್ ಯು ಸರ್. ಅಂದ್ರೆ ನಾನು ಈ ಕ್ವಶನ್ ಯಾರಾದ್ರೂ ಕೇಳ್ತಾರ ಹೇಳ್ತೀನಿ ಅಂತ ಅನ್ಕೊಂತಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್, ಆದ್ರೆ ಎಷ್ಟೋ ಸಿನಿಮಾ ನಿಂತೋಗ್ತಾನೆ ಇದೆ. ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾರ್ಡ್ಸ್ ಅಂತ. ಅಂದ್ರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದಿ ಎಂಟೈರ್ ಸರ್ಕಲ್. ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿ ಇರುವಂತವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ, ಸಿನಿಮಾ ಅರ್ಧ ಕಂಪ್ಲೀಟ್ ಮಾಡೋದು ಈಸಿ. ಆದ್ರೆ 80% ಆಫ್ ದಿ ಮೂವೀಸ್ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡಕ್ ಆಗದೆ ಇರುವಂತ ಸಿನಿಮಾಗಳು ತುಂಬಾ ಇದೆ. ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್. ಸೊ ನನಗೆ ಅವಾಗ ನಾವು ನೋಡ್ತಿದ್ದಾಗ ನಾನು ದಯಾಳ್ ಸರ್ಗೆ ಆಕ್ಚುಲಿ ಫ್ಯಾನ್ ಆಲ್ಸೋ. ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸ್ ನಾನು ತುಂಬಾ ನೋಡ್ಕೊಂಡ್ಬಂದಿದ್ದೀನಿ. ಸೊ ನನಗೆ ದಯಾಳ್ ಸರ್ ಹತ್ರ ಏನಂದ್ರೆ ಅವ್ರು ಒಂದು ಪ್ರಾಜೆಕ್ಟ್ ತಗೊಂಡ್ರೆ he would make sure it is completed in a span of a year. ನೀವು ಯಾವುದೇ ತಗೊಳ್ಳಿ, ಅವ್ರು ಅನೌನ್ಸ್ ಮಾಡಿದ್ಮೇಲೆ you will definitely know that within a span of a year he will complete it. ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ, he will finish it. So ನನಗೆ ಅನಿಸಿದ್ದು, ಓಕೆ, he might be the right person. Luckily I was correct. He was the right person. At the same time it was challenging also. Example like because as you mentioned, ಅವರೊಬ್ಬರು ಪ್ರೊಡ್ಯೂಸರ್ ಅವ್ನು ಡೈರೆಕ್ಟರ್. ಇವಾಗ ಇಲ್ಲಿ ತನಕ ಮಾಡಿರೋ ಸಿನಿಮಾ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡೋದು. ಇವಾಗ ನಾವೊಂದು ಕಂಟೆಂಟ್ ತಗೊಂಡು ಹೋದ್ರೆ ಈಗ ಥಿಂಕಿನ ಡೈರೆಕ್ಟರ್ ತಲೆಯಲ್ಲೇ ಥಿಂಕ್ ಮಾಡ್ತಾ ಇದ್ರು, ಓಕೆ ಇದ್ಯಾಕೆ ಆಫ್ಟರ್ ಇಟ್ಸ್ ಮ್ಯಾಚ್ ವರ್ಕ್ ಅಂಡ್ ದೆನ್ ಓನ್ಲಿ ಡಿಸೈಡ್ ದಟ್ ಓಕೆ ಈ ಸಿನಿಮಾ ಅಂಡ್ ಈ ಡೈರೆಕ್ಟ್ಲಿ ಮೆನ್ಷನ್ ದಟ್ ಇದಾದ್ರೆ ನನ್ನ ಪ್ರೊಡಕ್ಷನ್ ಅಲ್ಲೇ ಈ ಪಿಕ್ಚರ್ ಅಲ್ಲೇ ಆಗ್ಬೇಕು ಅನ್ನೋದು. ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಫೋಕಸಿಂಗ್. ಸರ್ ನಾ ಹೇಳ್ದಂಗೆ ಆಲ್ರೆಡಿ ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡೋದ್ರಿಂದ ಒಂದ್ ದಿವಸ ನರೇಷನ್ ಕೊಟ್ವಿ, ದಿಸ್ ಇಸ್ ಹೌ ದಿ ಸ್ಟೋರಿ. ಅವ್ರಿಗೆ ಅದೇ ನಾನು ಹೇಳ್ದಂಗೆ ಇಫ್ ಹಿ ಲೈಕ್ಸ್ ಇಟ್, ಹಿ ಲೈಕ್ಸ್ ಇಟ್. ಅವ್ರು ಏನೂ ನಮ್ಮನ್ನು ಲಿಮಿಟ್ ಮಾಡಿಲ್ಲ. ಹೇಳಿದ್ರು ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್, ನೀವು ಶೂಟ್ ಮಾಡ್ಕೊಂಡ್ ಬನ್ನಿ ಅಂತ. ಒಂದ್ಸರಿ ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಹಿ ಸೆಡ್ ಇದನ್ನ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟ್ ಅಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಂಡ್ ಬಂದ್ವಿ.
ರೀಸೆಂಟ್ ಆಗಿ ಒಂದು ಶೋ ಹಾಕಿ ಎಲ್ಲರೂ ನೋಡ್ತೀವಿ. ಸೊ ವಿ ಆರ್ ಆಲ್ ಹ್ಯಾಪಿ ವಿತ್ ಯು. ಖಂಡಿತ ಇವಾಗ ಕರೆಂಟ್ ಜನರೇಷನ್ಗೆ ತುಂಬಾ ಆಪ್ಟ್ ಆಗಿದೆ, ತುಂಬಾ ರಿಲೇಟಿವ್ ಆಗಿದೆ. ಸೇಮ್ ಟೈಮ್ ಐ ಕಾಂಟ್ ಸೇ ದಟ್ ಬೇರೆ ಜನರೇಷನ್ಗೂ ಅಂತ ಅಲ್ಲ. ಇವಾಗ ಒಂದು 80-90s ಇದೆ, ಇವಾಗ ತುಂಬಾ ದೊಡ್ಡ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಜನರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದ್ರೆ ನಾವೆಲ್ಲ AI ವರ್ಡ್ ಅಂತೀವಿ. ಇವಾಗ ನೀವು ನನಗೂ ಡೈರೆಕ್ಟ್ ಆಗಿ ಕಂಪ್ಯಾರಿಟಿವ್ ಮಾಡಿದ್ರೆ, ಇವಾಗ ಬೀಯಿಂಗ್ ಲೈಕ್ ಡೈರೆಕ್ಟ್ರು, ನಾನು ಇವಾಗ ಒಂದು ಸ್ಕ್ರಿಪ್ಟ್ ಒಂದು ಚಾಟ್ GPT ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೀ ದೊಡ್ಡ ವಿಷಯನೇ ಅಲ್ಲ. ಈಗ ಸೇಮ್ ಟೈಮ್ ನಿಮಗೂ ಅಷ್ಟೇ ಒಂದು ಆರ್ಟಿಕಲ್ ಬೇಕಂದ್ರೆ ಒಂದು 4 ವಿಚಾರಗಳು ನೀವು ಇನ್ಪುಟ್ ಕೊಟ್ಟರೆ ನಿಮಗೆ ಒಂದು ಆರ್ಟಿಕಲ್ ಬರೋದ್ರೆ ದೊಡ್ಡ ವಿಷಯನೇ ಅಲ್ಲ. ಸೊ ಇದು ನಮ್ದು ಹೆಂಗೆ ಜನರೇಷನ್ ಇಟ್ ಈಸ್ ಅಪ್ಲಿಫ್ಟಿಂಗ್, ಸೇಮ್ ಟೈಮ್ ಇಟ್ ಈಸ್ ಥ್ರೆಟ್ ಆಲ್ಸೋ. ಈ ಥ್ರೆಟ್ನೇ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಈ ಥ್ರೆಟ್ ಅಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಸೊ ಇನ್ ದಟ್ ಕೇಸ್ ಅಟ್ಲೀಸ್ಟ್ ನಾನು ಏನೋ 1970s ಆ ಥರ ಆ ಪೀರಿಯಡ್ ಅವ್ರು ನೋಡಿದ್ರೆ ಓ ನಮ್ಮ ವರ್ಡ್ ಹಂಗಿತ್ತು, ನಾವಿನ್ನೂ ಗೋಲಿ ಬುಗ್ರಿ ಆ ಥರ ಆಡ್ಕೊಂಡಿದ್ವಿ. ಇವಾಗೆಲ್ಲ ಪ್ಲೇ ಗ್ರೂಪ್ ಆ ಥರ ನಡೀತಾ ಇದೆ. ಅವ್ರಿಗೂ ಓ ಈ ತರ ಕೆಟ್ಟೋಗಿದೆ ಜಗತ್ತು, ನಾ ಇನ್ನೂ ಇರ್ಬೇಕಾ ಅನ್ನೋದು ಕ್ವಶನ್ ಬರ್ಬೋದು. ಸೊ